ದೆಹಲಿಯ ಜಂತರ್ ಮಂತರ್ನಲ್ಲಿ ಇವತ್ತು ರಿಸರ್ವೇಶನ್ ಹಟಾವೋ ಅನ್ನೋ ಒಂದು ಪ್ರತಿಭಟನೆ ನಡೀತಾ ಇದ್ದಾರೆ. ಆಯ್ತು, ಈ ಪ್ರತಿಭಟನೆಗೆ ನಾವು ಕೂಡ ನಿಮ್ ಜೊತೆ ಸಾಥ್ ಕೊಡ್ತೀವಿ. ಯಾವಾಗಪ್ಪ ಅಂದ್ರೆ ಈ ದೇಶದಲ್ಲಿ ಅಸ್ಪೃಶ್ಯತೆಯನ್ನ ಕೊನೆಗಾಣಿಸ್ಬೇಕು. ಮೊದಲನೇದಾಗಿ ಈ ದೇಶದಲ್ಲಿ ಜಾತಿಯನ್ನ ಕೊನೆಗಾಣಿಸ್ಬೇಕು. ಈ ದೇಶದಲ್ಲಿ ನಮ್ಮ ಮೇಲೆ ದಲಿತರು ಅನ್ನೋ ಕಾರಣಕ್ಕೆ ನಡೀತಾ ಇರೋ ದೌರ್ಜನ್ಯ ದಬ್ಬಾಳಿಕೆಗಳನ್ನ ಕೊನೆಗಾಣಿಸ್ಬೇಕು. ಇವೆಲ್ಲ ಕೊನೆಗಾಣಿಸಿ ಆಗ ನಾವು ಕೂಡ ನಿಮ್ಮ ಜೊತೆ ಪ್ರತಿಭಟನೆಗೆ ಸಾಥ್ ಕೊಡ್ತೀವಿ. ಮೀಸಲಾತಿಯನ್ನ ತೆಗೆದ್ಬಿಡಿ, SC ST OBC ಅವರಿಗೆ ಧಿಕ್ಕಾರ ಅಂತ ಧಿಕ್ಕಾರ ಕೂಗ್ತಾ ಇದ್ದೀರಾ ಅಲ್ವಾ? ನಾವುಗಳು ಹಿಂದೆ ಅಂದ್ರೆ ಸಂವಿಧಾನ ಬರೋದಕ್ಕಿಂತ ಮುಂಚೆ ಮನುಸ್ಮೃತಿ ಆಡಳಿತ ಅಂತ ಸಮಯದಲ್ಲಿ ನಾವುಗಳು ಪಟ್ಟಂತ ಅಸ್ಪೃಶ್ಯತೆಯನ್ನ ನೀವುಗಳು ಇವತ್ತು ಪಡಿ. ಯಾವ ರೀತಿ ಅಂದ್ರೆ ಮುಂದೆ ಮೊಡಕೆ ಕಟ್ಕೊಂಡು ಹಿಂದೆ ಪರ್ಕೆ ಕಟ್ಕೊಂಡು ಸಾಮಾಜಿಕವಾಗಿ ಸಮಾಜದಲ್ಲಿ ಸುತ್ತಾಡಿ ಯಾರ ಜೊತೆನೂ ಮುಟ್ಟಿಸ್ಕೊಳ್ದಿರೋ ರೀತಿ ಬದುಕಿ, ಕೊಚ್ಚೆಗುಂಡಿಯಲ್ಲಿ ಬದುಕಿ, ಸತ್ತ ದನಗಳನ್ನ ತಿನ್ನಿ, ಸತ್ತ ದನಗಳನ್ನ ಹೊರಿ, ಅವತ್ತಿನಿಂದ ಶುರುವಾದ ಅಸ್ಪೃಶ್ಯತೆ ಇವತ್ತಿನವರೆಗೂ ಇದೆ. ಸೊ ಇವತ್ತಿಗೂ ಕೂಡ ಹಳ್ಳಿಗಳಲ್ಲಿ ನಾವು ನೋಡ್ತೀವಿ, ಕೆಲ್ಸಕ್ಕೆ ಹೋದಂತ ನಮ್ಮ ದಲಿತ ಸಮುದಾಯದವರಿಗೆ ಪ್ರತ್ಯೇಕವಾದ ತಟ್ಟೆಗಳಿಟ್ಟಿರ್ತಾರೆ, ಪ್ರತ್ಯೇಕವಾದ ಲೋಟಗಳಿರುತ್ತೆ, ಪ್ರತ್ಯೇಕವಾದ ನೀರೇ ಇಟ್ಟಿರ್ತಾರೆ. ಸೊ ಇವನ್ನೆಲ್ಲ ನೀವು ಕೂಡ ಅನುಭವಿಸ್ಬೇಕು. ಇವತ್ತಿಗೂ ಕೂಡ ಸಿಟಿಗಳಲ್ಲೇ ಆಗ್ಲಿ, ಇವತ್ತಿಗೂ ಕೂಡ ದಲಿತ ಅನ್ನೋ ಹೆಸರಿಗೆ ಮನೆನೇ ಕೊಡಲ್ಲ. ಸಿಟಿಗಳಲ್ಲಿ ಹೈಟೆಕ್ ಆಗಿದೆ ಅಸ್ಪೃಶ್ಯತೆ, ಹೈಟೆಕ್ ಅಸ್ಪೃಶ್ಯತೆ ಸಿಟಿಗಳಲ್ಲಾಗಿದ್ರೆ ಹಳ್ಳಿಗಳಲ್ಲಿ ಅಸ್ಪೃಶ್ಯತೆ ಇನ್ನೂ ಜೀವಂತವಾಗಿದೆ. ಮೇಲ್ಜಾತಿಯವ್ರನ್ನ ಪ್ರೀತಿ ಪ್ರೇಮ ಅಂತ ಹೋಯ್ತು ಮರ್ಯಾದೆ ಹತ್ಯೆ ಅನ್ನೋ ಹೆಸರಲ್ಲಿ ಅವನ್ನ ಹತ್ಯೆ ಮಾಡ್ತಾ ಇದ್ದಾರೆ. ಇವೆಲ್ಲ ನಿಮ್ ಕಣ್ಣಿಗೆ ಕಾಣ್ತಾನೆ ಇಲ್ವಾ? ಈ ತರ ಅಸ್ಪೃಶ್ಯತೆ, ಈ ತರ ಅವಮಾನ, ಈ ತರ ದೌರ್ಜನ್ಯಗಳಾದಾಗ ಇವ್ರುಗಳು ಹಿಂದೂಗಳು, ಇವರು ನಮ್ಮವರಂತೆ ಮನುಷ್ಯರೇ, ನಾವೆಲ್ಲ ಒಂದು ಅಂತ ಅವತ್ತು ನಿಮಗೆ ಅನ್ಸ್ಲಿಲ್ವಾ?